ನೀವು ಈ ಹೇರು ಲೂಸ್ ಇರಬೇಕು. ಏನಿರ್ಬೇಕಪ್ಪ, ಆ್ಯಂಡ್ ಸ್ವಲ್ಪ ಲೂಸ್ ಬಿಟ್ಕೊಬೇಕು. ಇಲ್ಲಿಂದ ತೆಗಿಬಾರ್ದು, ಬ್ಯಾಕ್ ಕೋಮ್ನ ಇಲ್ಲಿಂದ ತೆಗಿಬೇಕು. ಬರ್ತಿದೀಯಾ? ಬ್ಯಾಕ್ ಕೋಮಲ್ಲಿ ಬರೋದೇ ನಿಮ್ಮ ಬೇಬಿ ಹೇರ್ಸ್ಗಳು. ಸ್ಪ್ರೇ ಮಾಡಬೇಕು. 2 ಲೇಯರ್ಸ್ಗೆ ವಾಲ್ಯೂಮೈಸ್ ಪೌಡರ್ ಹಾಕ್ಬೇಕು. ಯಾರಿಗೆ? ಬ್ರೈಡ್ಸ್ಗೆ. ನಾನ್ ಬ್ರೈಡರ್ಸ್ಗೆ 4 ಲೇಯರ್ಗೂ ಕೂಡ ಸ್ಪ್ರೇನೇ ಮಾಡಬೇಕು. ಯಾಕೆ? ಅದ್ರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಕ್ವಾಲಿಟಿ ಚೆನ್ನಾಗಿ ಬಫಿಂಗ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಎಲ್ಲರಿಗೂ ಒಂದೇ ಕ್ವಾಲಿಟಿ ಕೊಟ್ರೆ ಜನ ಇದಕ್ಕೂ ಅದೇ ಪೇಮೆಂಟ್ ಅದಕ್ಕೂ ಅದೇ ಪೇಮೆಂಟ್ ಅಂತ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್, ಇವಾಗ ಸ್ಪ್ರೇ ಹೆಂಗ್ ಮಾಡೋದು ನೋಡಿ. ಶೇಕ್. ಓಕೆನಾ? ಅರೋಮಾ ಫೀಲ್ ಮಾಡಿ. ಗುಡ್ ಇರಬೇಕು. ಯಾರಿಗಾದ್ರೂ ಅರೋಮಾ ಬೇಕಾ? ಮಾಡಿ. ಗುಡ್ ಇದೆಯಾ? ನನಗೆ ಫೇವ್ರೆಟ್. ಇದು ಬಂದು ನಿಮ್ಗೆ ಇಲ್ಲಿ ಮಾಡಿದ್ರೆ ಸ್ಪ್ರೇನ ರೂಟ್ಸ್ಗೆ ಅದು ಹೋಗುತ್ತೆ, ಸ್ಕ್ಯಾಲ್ಪ್ಗೆ ಅದು ಟಚ್ ಆಗುತ್ತೆ ನಿಮ್ಮ ಸ್ಪ್ರೇ. ಇಲ್ಲಿಂದ ಸ್ಪ್ರೇ ಮಾಡಬೇಕು. ಅಟ್ಲೀಸ್ಟ್ ಒಂದು ಡಿಸ್ಟೆನ್ಸ್, 1 ಅಡಿ ಡಿಸ್ಟೆನ್ಸ್ ಇಂದನಾದ್ರೂ ನೀವು ಇದನ್ನ ಸ್ಪ್ರೇ ಮಾಡಬೇಕಾಗತ್ತೆ. ನಿಯರ್ ಬೈಯೇ ಮಾಡಿದ್ರೆ ಅದು ಲಿಕ್ವಿಡ್ ಆಗಿ ಹರಿಯುತ್ತೆ. ಹಿಂಗ್ ಮಾಡಿದ್ರೆ ಅದ್ರದ್ದು ಹನಿ ಕುತ್ಕೊಳ್ಳುತ್ತೆ. ಓಕೆನಾ? ನೀವು ಹನಿ ಕೂರಿಸ್ಬೇಕಾ ಇಲ್ಲ ಲಿಕ್ವಿಡ್ ಆಗಿ ಹರಿಸ್ಬೇಕಾ?